ನಮಸ್ಕಾರ ರೀ ದೊಡ್ಡ ಮಂದಿಗೆ. ಸೊ ನಾವು ಜೈಸಲ್ಮೇರ್ಗೆ ಬಂದೀವಿ. ಜೈಸಲ್ಮೇರ್ ಒಳಗೆ ನಾವು ನಿನ್ನೆಷ್ಟೇ ಇಲ್ಲೇ ಇದ್ದೆವು. ಸೊ ಇಲ್ಲಿಂದ ನಮಗೆ ಫೋರ್ಟ್ ಒಂದು 900 ಮೀಟರ್ ಆಗುತ್ತೆ. ಸಾರಿ 800 ಮೀಟರ್ ಆಗುತ್ತೆ. ಸೊ ಅಲ್ಲಿ ಕಾಣಿಸ್ತಾ ನೋಡಿದೆ ಫೋರ್ಟ್. ಸೊ ಅದಕ್ಕಿಂತ ಮೊದಲು ನಾನು ನಿಮಗೊಂದ್ಸಲ ರೂಮ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದೇ ನೋಡ್ರಿ, ನಾವು ರೂಮ್ ಹಿಡಿದಿದ್ದು ನಿನ್ನೆ ಜಸ್ಟ್ ನಾವು ಫ್ರೆಶ್ ಅಪ್ ಆಗೋ ಸಂಬಂಧ ಅಷ್ಟೇ ಹಿಡಿದ್ವಿ. 15 ಮಂದಿ ನೋಡ್ಬೇಕು, 1500 ರೂಪಾಯಿ ಕೊಟ್ಟಿವಿ. ಪರ್ ಹೆಡ್ 100 ರೂಪೀಸ್ ಬಂದೈತಿ. ರೂಮ್ ಎಲ್ಲ ಚಲೋ ಐತಿ, ಕ್ಲೀನ್ ಐತಿ, ಬೆಸ್ಟ್ ಅನಿಸ್ತದಲ್ಲ. ನಾವು ಎಲ್ಲರೂ ಲಗೇಜನ್ನು ಇಟ್ಟು ಈಗ ವಾಪಸ್ ನಾವು ಹೊಂಟಿವಿ ಆ ಕಡೆ ಫೋರ್ಟ್ ನೋಡೋಕೆ. ಇಲ್ಲಿ ಹುಲ್ಗಳೆಲ್ಲ ಒಂದು ಜರ ಕಾಸೋಣಿಸಿಂದ ಚಾಗಿ ಕೂಡ ಹೊಂಟಿವಿ. ಸೊ ಹಾಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಅದು ಮಾಡತ್ತೀವಿ. ಇದು ಎಂಟ್ರಿ ಅದ ನೋಡ್ರಿ, ಈ ರೀತಿ ಎಲ್ಲ ಗಿಚ್ಚ ನಂಗೆ ಮಂದಿ ಫೋಟೋ ತೊಗೊಂಡೆ ಒಂದು ಒಳಗೆ ಎಂಟ್ರಿ ಆದೇವು. ಈಗ ಎಂಟ್ರಿಗಿಂತ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲೇ ಫೋರ್ಟ್ ಮುಂದೆ ನಿಮಗೆ ಬೈಕ್ ಈಗ ಬೇಕಾಗಿತ್ತಪ್ಪ ಅಂದ್ರೆ ರೆಂಟ್ ಒಳಗೆ ಸಿಗ್ತಾವ. ಸೊ ಸ್ಕೂಟಿ ಅದು ಬೇಕಾಗಿತ್ತಂದ್ರೆ 800, ಆಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ ಬೇಕಪ್ಪ ಅಂತಂದ್ರೆ 2000 ರೂಪಾಯಿ, ಆಮೇಲೆ ಬೇರೆ ಸಾದಾ ಬೈಕ್ ಬೇಕಂದ್ರೆ 1500 1000 ರೂಪಾಯಿ ನಾನು. ಸೊ ಬಟ್ ಇದಕ್ಕೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಒರಿಜಿನಲ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಒರಿಜಿನಲ್ ಬೇಕು. ಆಮೇಲೆ ಪೆಟ್ರೋಲ್ ಖರ್ಚು ಹಾಕೊಂಡು ಅಂದ್ರೆ ಪೆಟ್ರೋಲ್ ನಿಮ್ದು ಇರುತ್ತೆ. ಆಮೇಲೆ ಅದನ್ನು ತೊಗೊಂಡು ತಿರುಗಾಡಬೇಕಾಗತ್ತೆ ನೋಡ್ರಿ. ಇದೇ ನೋಡ್ರಿ ಜೈಸಲ್ಮೇರ್ ಕೋಟೆ. ಸೊ ಎಂಟ್ರಿ ಆಗಿವಿ. ಸೊ ಫುಲ್ ಎಲ್ಲ ಡಿಸೈನ್ ಮಾಡ್ಯಾರ. ಯಾರೋ ಬರೋದು ಅನಿಸ್ತಾ. ಸೊ ಅದ್ರ ಸಂಬಂಧ ಯುನೆಸ್ಕೋದವರು ಎಲ್ಲ ಫುಲ್ ಮಸ್ತ್ ಡಿಸೈನ್ ಮಾಡ್ಯಾರ. ಒಳಗೆ ಎಂಟ್ರಿ ಆಗಿವಿ. ಇಲ್ಲೆಲ್ಲ ಒಳಗೆ ಹಿಂಗೈತೆ ನೋಡ್ರಿ ಇಂಟರ್ನಲ್. ಸೊ ಕೋಟೆ ಎಲ್ಲ ಏನೋ ಜಬರ್ದಸ್ತ್ ಇದ್ದಂಗೆ ಅನಿಸ್ತಾ. ಆಮೇಲೆ ಇಲ್ಲೆಲ್ಲ ನಿಮಗೆ ಬೇಕಾದಂಥ ಒಂದು ಇದನ್ನು ಸಿಗ್ತಾವೆ, ಟೆಪ್ಪಿಗೆ ಕ್ಯಾಮಲಿಂದ ಮಾಡಿದ ಥರ. ಆಮೇಲೆ ಈ ಥರ ಐತಿ, ಒಟ್ಟು ಚಲೋ ಐತಿ, ಅದ್ರಲ್ಲಿ ನೋಡಂಗೈತಿ. ನಾವು ಹಂಗೆ ಎಲ್ಲ ವೀಡಿಯೋ ಮಾಡ್ಕೊತೀವಿ. ಸೊ ಟೋಟಲ್ ಇದು ಹೇಳ್ತಾರಪ್ಪ ಅಂದ್ರೆ 3 ಕಿಲೋಮೀಟರ್ ಆಗತ್ತೆ ಅಂತಾರೆ. ಸೊ ಟೋಟಲ್ ನೀವೆಲ್ಲ ಫೋರ್ಟನ್ನು ಪೂರಾ ಕ್ಲಿಯರಾಗಿ ನೋಡಿದ್ರಪ್ಪ ಅಂದ್ರೆ 3 ಕಿಲೋಮೀಟರ್ ಹೇಳ್ತಾರೆ. ಸೊ ಫೋರ್ಟ್ ಮಾತ್ರ ಏನೋ ಭಾರಿ ಸ್ಟ್ಯಾಂಡರ್ಡ್ ಇದ್ದಂಗೆ ಐತಿ ಫುಲ್ಲ. ಆಮೇಲೆ ಇದ್ರೊಳಗೆ ನೋಡ್ರಿ ಬೈಕಿಗೆಲ್ಲ ಎಂಟ್ರಿ ಆತವ. ಯಾಕಂದ್ರೆ ಇಲ್ಲಿ ಟೋಟಲ್ ಒಂದು 5000 ಫ್ಯಾಮಿಲಿಗಳು ಇರ್ತಾವ ಅಂತೇಳಿ ಹೇಳ್ತಾರೆ. ಆಮೇಲೆ ಇಲ್ಲೆಲ್ಲ ಬೇಕಾದ್ರೆ ನಿಮ್ಗೆ ಸಿಗ್ತಾವ ಒಂದು ರಾಜಸ್ಥಾನಿ ಕಲ್ಚರ್ದು ಒಂದು ಏನೇನು ಅದಾವ ಸಾಮಾನ್ಯಗಳು. ಸೊ ನೋಡ್ರಿಲ್ಲ, ಬಟ್ ಸ್ವಲ್ಪ ಎಕ್ಸ್ಪೆನ್ಸ್ ಅನ್ನಿಸ್ತೈತಿ. ಸೊ ನಾವು ಕೇಳಿಬಿಟ್ಟೆವು. ಎಲ್ಲ ಕಡೆ ಸಂಧಿ ಗೊಂದಿ ಹಂಗಿದ್ದಂಗೆ ಐತಿ ಇಲ್ಲಿ. ಬಟ್ ನೀರು ಎಲ್ಲ ಫುಲ್ JJM ವಾಟರ್ ಸಪ್ಲೈ ಅದಿಲ್ಲಿ. ಆಮೇಲೆ ಹೋಟೆಲ್ನೂ ಅದಾವೆ ಇಲ್ಲಿ, ನೀವು ನೋಡ್ಬೋದು. ಆಮೇಲೆ ಮೇನ್ ಏನಪ್ಪ ಅಂದ್ರೆ ಇದ್ರಾಗ ಒಂದೆರಡು ವ್ಯೂ ಪಾಯಿಂಟ್ಸ್ ಅದಾವ. ಸೊ ಅಲ್ಲಿ ನೀವು ನಿಂತಿರಪ್ಪ ಅಂದ್ರೆ ಪೂರಾ ಜೈಸಲ್ಮೇರೆ ಇಲ್ಲಿಂದ ನೀವು ಪೂರಾನೇ ಕಣ್ಣು ತುಂಬಿಸ್ಕೋಬೋದು, ಆ ರೀತಿ ಐತಿ. ಸೊ ನೋಡ್ಕೊಂಡು ಭಾರಿ ಚಲೋ ಐತಿ. ಆಮೇಲೆ ಸ್ವಲ್ಪ ಮಾರ್ನಿಂಗ್ ಅದು ಹೋದ್ರೆ ಒಂದು ಸ್ವಲ್ಪ ಚಲೋ ಅನಿಸ್ತಾ. ಸನ್ಸೆಟ್ ಪಾಯಿಂಟ್ ಮತ್ತು ಸನ್ರೈಸ್ ಪಾಯಿಂಟನ್ನು ನಿಮ್ಗೆ ಅಲ್ಲಿ ನೋಡ್ಬೋದು. ಸೊ ಇಲ್ಲೆಲ್ಲ ತೋಪು ಗೀಪ್ ಅದಾವ. ನಮ್ಮ ಗ್ಯಾಂಗ್ ಎಲ್ಲ ಬಂದು ನೋಡ್ರಿ ಹಾಯ್ ಎಲ್ಲ ಕತ್ತಂಗೆ. ಹಂಗೆ ಇಲ್ಲಿ ಹೋಗ್ಬೇಕಂದ್ರೆ ಇದು ಮಾರ್ಕೆಟ್ ನೋಡ್ರಿ, ಇಲ್ಲಿ ಸಣ್ಣ ಸಣ್ಣ ವಸ್ತುಗಳು ಸಿಗ್ತಾವ ನೋಡ್ಬೋದು, ತೊಗೋಬೋದು. ಆಮೇಲೆ ಹೋಟೆಲ್ ನೋಡ್ರಿ ಅದು ಬಾಜು ಸೈಡ್ ಹೋಯ್ತು. ಆಮೇಲೆ ಹಿಂಗೆ ನಾವು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಇಲ್ಲೊಂದು ಜೈನ್ ಟೆಂಪಲ್ ಅದ. ಸೊ ಆ ಜೈನ್ ಮಂದಿರ ಕಡೆ ನಾವು ಹೊಂಟಿವಿ. ಇದು ನೋಡ್ರಿ, ಇದೇನು ಮಹಲ್ಲು ಏನು ಗೊತ್ತಿಲ್ಲ, ಬಟ್ ಡಿಸೈನ್ ಮಾತ್ರ ಅಲ್ಟಿಮೇಟ್ ಭಾರಿ ಅದ. ಸೊ ಇದೇ ಆ ಟೆಂಪಲ್. ಈ ಟೆಂಪಲ್ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ 150 ರೂಪಾಯಿ ಚೀಟಿ ತೆಗಿಬೇಕು. ಮೊಬೈಲ್ ಒಳಗೆ ಅಲೋ ಇಲ್ಲ. ಸೊ ಇಲ್ಲೇ ಪಾದರಕ್ಷೆನ ಹೊರಗೆ ಬಿಟ್ಟು ಒಳಗೆ ಹೋಗ್ಬೇಕು. ಸೊ ಅದ್ರ ಮುಂದೆ ಒಂದು ಸ್ವಲ್ಪ ಅಂಗಡಿ ಅದಾವ. ಸೊ ಓಲ್ಡ್ ಇದು ಒಂದು ಅದಾವ. ಆಮೇಲೆ ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ಸಿಗೆ ಬಂದ್ವಿ. ಸೊ ಇದ್ರ ಹಿಂದಿಂದ ಪೂರಾ ನಮಗೆ ಜೈಸಲ್ಮೇರ ಇಲ್ಲಿಂದ ಕಾಣುತ್ತದ. ಭಾಳ ಇಕ್ಕಟ್ಟಾಗಿ ಹತ್ತಿ ಜಾಗ ಅದಾವ. ಯಾಕಂದ್ರೆ ಹೋದ್ರಪ್ಪ ಅಂತ ಯಾಕಡೆ ಬರೋದು ಗೊತ್ತಿಲ್ಲ. ಸೊ ಎಂಟ್ರಿ ಎಕ್ಸಿಟ್ ಏನು ನಮ್ಗೆ ಅಷ್ಟು ಗೊತ್ತಿಲ್ಲ. ಗೈಡ್ ತೊಗೊಂಡ್ರಪ್ಪ ಅಂದ್ರೆ ಅವರೆಲ್ಲ ಗೈಡ್ ತಿಳಿಸ್ತಾರೆ. ಸೊ ಇಲ್ಲಿ ಒಂದು 300 ಅಥವಾ 200 ರೂಪೀಸ್ ಅಮೌಂಟ್ ತೊಗೋತಾರೆ ಗೈಡ್ಗಳು. ಸೊ ನಮಗೆ ಅಷ್ಟು ಗೊತ್ತಿಲ್ಲ. ಸುಮ್ಮನೆ ನಾವು ಹಂಗೆ ತಿರುಗಾಡಕತ್ತೀವಿ. ಟೋಟಲಿ ಫೋರ್ಟ್ ನೋಡ್ಬೇಕಪ್ಪ ಅಂತಂದ್ರೆ ನಿಯರ್ಲಿ 1 ಅವರ್ ಬೇಕಂತ ಹೇಳ್ತಾರೆ. ಸೊ ನಾವು ಒಂದು 40-45 ನಿಮಿಷ ನಾವು ಎಲ್ಲ ಫೋರ್ಟನ್ನು ನೋಡಿ ಆಮೇಲೆ ಇಲ್ಲಿ ಕಲ್ಚರ್ಲ್ಲ ನೋಡಿ ವಾಪಸ್ ತೆಳಗೆ ಹೊಂಟಿವಿ. ಸೊ ತೆಳಗೆ ಹೊಂಟಬೇಕಾದ್ರೆ ಇಲ್ಲೊಂದು ಡ್ರೆಸ್ಸಿನ ಶಾಪ್ ಇತ್ತು. ರಾಜಸ್ಥಾನಿ ಡ್ರೆಸ್ ಹಾಕೊಂಡು ಒಂದೆರಡು ಫೋಟೋ ತೊಗೋಬೇಕ್ತಾರೆ ಎಲ್ಲ ನಮ್ಮ ಹುಲಿಗಳು ಹೇಳಿದ್ರು, ಫ್ರೆಂಡ್ಸ್ಗಳು. ಸೊ ಅದ್ರ ಸಂಬಂಧ ಎಲ್ಲ 100 ರೂಪಾಯಿ ಅಂತಂದ್ರು ಬರೀ ಡ್ರೆಸ್ ಹಾಕೊಂಡು ನಮ್ಮ ಮೊಬೈಲ್ದಾಗ ಫೋಟೋ ತೆಗಿಲಿಕ್ಕೆ. ಅಲ್ಲಿ ನಮ್ಮ ಮೊಬೈಲ್ದಾಗ ಫೋಟೋ ತೊಗೊಂಡೇವೆ. ತೊಗೊಂಡು ನೆಕ್ಸ್ಟ್ ನೀವು ಅಲ್ಲಿಂದ ಹೊಂಟಿ ನಾವು ಪಟವೇಕಿ ಹವೇಲಿ. ಸೊ ಪಟವೇಕಿ ಹವೇಲಿ ಹೋಗ್ಬೇಕಪ್ಪ ಅಂದ್ರೆ ಇಲ್ಲೇ ಸೈಡ್ ಬಾಜು ನಿಮ್ಮ ಮಿರ ಮಾರ್ಕೆಟ್ ಅದ. ಸೊ ಆ ಮಾರ್ಕೆಟ್ದಿಂದ ಐಸ್ಕಿಶನ್ ಒಂದು 100-150 ಮೀಟ್ರ್ ಆಗುತ್ತೆ ಅಷ್ಟೇ, ಒಂದು 200 ಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ನಾವು ಈಗ ಹೊಂಟಿವಿ ಪಟವೇಕಿ ಹವೇಲಿ. ಸೊ ಆ ಪಟವೇಕಿ ಹವೇಲಿ ಏನಪ್ಪ ಅಂತಂದ್ರೆ ಇದನ್ನು ಇಲ್ಲಿ ಜೈಸಲ್ಮೇರ್ ಒಂದು ಭಾಳ ಫೇಮಸ್ ಅದ. ಸೊ ಇದೇ ನೋಡ್ರಿ ಅದು ಜಾಗ. ಸೊ ಇಲ್ಲಿ ಎಂಟ್ರೆನ್ಸ್ ಅದ. ಇಲ್ಲಿ ಟಿಕೆಟ್ ಕೊಡೋ ನಿಂತಾನ. ಇಲ್ಲಿ ಒಳಗೆ ಒಂದು ಮ್ಯೂಸಿಯಂ ಅದ. ಇಲ್ಲಿ ನಿಂತಾರ ಪಳಿಗೆ. ಸೊ 200 ರೂಪೀಸ್ ಅದ ಮ್ಯೂಸಿಯಂ ಒಳಗೆ ಹೋಗ್ಬೇಕಪ್ಪ ಅಂದ್ರೆ. ಸೊ ಅದಕ್ಕೆ ನಾವೇನು ಅದ್ರೊಳಗೆ ಹೋಲಿಲ್ಲ. ಸೊ ಇಲ್ಲೆಲ್ಲ ಮಂದಿ ಜನಸಂಖ್ಯೆ ಭಾಳ ಬಂದೈತಿ. ಇದೇ ನೋಡ್ರಿ ಅದು. ಸೊ ಈ ರೀತಿ ಕಿಟಕಿ ಅದಾವ. ಸೊ ಆಮೇಲೆ ಡಿಸೈನ್ ಐತಿ, ಭಾರಿ ಐತಿ. ಇದು ಪಟವೇಕಿ ಹವೇಲಿ ಅಂತಾರೆ ಇದಕ್ಕೆ. ಸೊ ಒಂದು ಮಸ್ತ್ ಮಹಲ್ ಇದ್ದಂಗೆ ಐತಿ. ಸೊ ಜೈಸಲ್ಮೇರ್ ಕೋಟೆ ಮತ್ತು ಪಟವೇಕಿ ಹವೇಲಿ ಇವೆರಡೂ ನೋಡಿದ್ರೆ ನಾವು ವಾಪಸ್ ನೆಕ್ಸ್ಟ್ ಸ್ಯಾಮ್ ಡೂಸ್ ಅಥವಾ ಮರುಭೂಮಿ ಕಡೆ ಹೋದೆವು. ಅದು ಮುಂದಿನ ಭಾಗದಲ್ಲಿ ನಿಮಗೆ ಸಿಗುತ್ತೆ.